ಕರ್ನಾಟಕದಲ್ಲಿ ಆನೆಗಳ ಮತ್ತು ಮಾನವ ಸಂಘರ್ಷ ಹಲವಾರು ವರ್ಷಗಳಿಂದಲೂ ನಡೆಯುತ್ತಿದ್ದು, ಪಶ್ಚಿಮ ಘಟ್ಟದಂಚಿನಲ್ಲಿ ವಾಸಿಸಿರುವ ರೈತರು ಮತ್ತು ಸಾರ್ವಜನಿಕರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದು, ರಾಜ್ಯ ಸರ್ಕಾರವು ಕೂಡಲೇ ಶ್ರೀಲಂಕಾ ಮಾದರಿಯ ಆನೆಧಾಮಗಳನ್ನು ನಿರ್ಮಾಣ ಮಾಡುವ ಮೂಲಕ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಇನ್ನು 3 ದಿನದಲ್ಲಿ ಮುಖ್ಯಮಂತ್ರಿಗಳ ಭೇಟಿ ಮಾಡುವುದಾಗಿ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ತಿಳಿಸಿದರು. ಕರ್ನಾಟಕದಲ್ಲಿ ಆನೆ ಮಾನವ ಸಂಘರ್ಷ ತೀವ್ರವಾಗಿದ್ದು, ರೈತರ ಹಾನಿಗೆ ಶಾಶ್ವತ ಪರಿಹಾರ ನೀಡೋಕೆ ಶ್ರೀಲಂಕಾ ಮಾದರಿಯ ಆನೆಧಾಮಗಳನ್ನು ಸ್ಥಾಪಿಸಬೇಕು ಅಂತ ಸಲಹೆ ನೀಡಿದರು. ಅವರು ಆನೆಗಳು ತಪ್ಪು ಮಾಡ್ತಿಲ್ಲ, ಅವುಗಳ ವಾಸಸ್ಥಳ ಕಟ್ ಆಗಿರುವುದು ಮುಖ್ಯ ಕಾರಣವಾಗಿದೆ ಅಂತ ಹೇಳಿದರು. ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪೈಲಟ್ ಪ್ರಾಜೆಕ್ಟ್ ರೂಪಿಸುವಂತೆ ಸರ್ಕಾರಕ್ಕೆ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಶಿಫಾರಸು ಮಾಡಿದರು. ನೋಡಿ, ಈ ಒಬ್ಬ ಮನುಷ್ಯ ಕಳೆದ ಬರೇ ಮಾಡಲ್ಲ, ಅಲ್ಲೊಂದು ಹಾರ್ಟಿಕಲ್ಚರ್ದೊಂದು ಈ ಪ್ರಾಣಿಗಳದ್ದೊಂದು ಪಶುವೈದ್ಯ ಶಾಲೆನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಎಲ್ಲ ಅಧಿಕಾರಿಗಳನ್ನ ಅಲ್ಲಿ ಹಾಕ್ತಾರೆ. ತುಂಬಾ ವ್ಯವಸ್ಥಿತವಾಗಿ ಭಾರಿ ಸುಂದರವಾಗಿ ಅದನ್ನ ಕಟ್ತಾರೆ. ಜನ ಹೋಗಿ ಅದ್ರೊಳಗೆ ನೋಡೋಕೆ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿಯ ಶ್ರೀಲಂಕಾ ದುಡ್ಡು 3,500 ರೂಪಾಯಿ ಒಂದು ಜನಕ್ಕೆ. ಅದು ಶಾರ್ಕ್ ದೇಶಗಳಿಗೆ ಮಿಕ್ಕವರಿಗೆ 5,500 ರೂಪಾಯಿ ಮಾಡಿದ್ದಾರೆ. ಸೊ ಒಂದು ದಿನಕ್ಕೆ ಆವರೇಜ್ ಅಲ್ಲಿ ಕೇಳಿದೆ ನಾನು, 500 ಜನ ಆವರೇಜ್ ಆಗ್ತಾರೆ. 5,000 ಜನ 6,000 ಜನನು ಒಂದ್ಸರಿ ಬಂದ್ಬಿಡ್ತಾರೆ. ಅದು ಆವರೇಜ್ ಮಾಡಿದ್ರೆ 5,500 ಜನ 500 ಜನ ಆದ್ರೆ 1,80,000 2 ಲಕ್ಷ ಜನ. 2 ಲಕ್ಷ ಜನಕ್ಕೆ 1,000 ರೂಪಾಯಿನ ನಮ್ಮ ದುಡ್ಡಲ್ಲೇ ಇಟ್ಕೊಂಡ್ರೆ ಸುಮಾರು 20 ಕೋಟಿಯಷ್ಟು ಆದಾಯ ಈ ಮೂಲದಿಂದ ಬರ್ತದೆ. ಸೊ ಒಂದು ಕಡೆ ಆದಾಯದ ಮೂಲ, ಇನ್ನೊಂದು ಕಡೆ ಉದ್ಯೋಗದ ಸೃಷ್ಟಿ, ಇನ್ನೊಂದು ಸಮಸ್ಯೆಗಳಿಂದ ಪರಿಹಾರ. ಮತ್ತೆ ಆನೆಗಳನ್ನ ನಾವು ಹೇಗೆ ದನಗಳನ್ನ ಇದು ತೊಡ್ಕೊಂಡು ಹೋಗ್ತೀವಿ, ದನಗಳಕ್ಕಿಂತಲೂ ಶಿಸ್ತಾಗಿ ಅವನ್ನ ಹೊಳೆಗೆ ಕರ್ಕೊಂಡು ಹೋಗ್ತಾರೆ, ಸ್ನಾನ ಮಾಡ್ಕೊಳ್ತವೆ, 2 hours ಅಲ್ಲಿ ಇಡ್ತಾರೆ, ನಂತರ ವಾಪಸ್ ಬಂದ್ಬಿಟ್ಟು ಸ್ವಸ್ಥಾನಗಳಿಗೆ ಬಿಡ್ತಾರೆ. ಕೆಲವು ಪುಡ್ಡ ಆಗಿರ್ತಕ್ಕಂಥ ಆನೆಗಳಿಗೆ ಸರಪಳಿ ಹಾಕಿ ಕಟ್ಟಾಕ್ತಾರೆ. ಅಲ್ಲೇ ಅವಕ್ಕೆ ಅವರ ಸಂತಾನ ಅಭಿವೃದ್ಧಿನೂ ಕೂಡ ಅಲ್ಲೇ ಮಾಡ್ತಾರೆ. ಕಾಯಿಲೆ ಆದಂಥವಕ್ಕೆ ಬೇರೆ ಬೇರೆ ಪ್ಯಾಕ್ ಮಾಡಿ, ಕಾಯಿಲೆ ಇರೋರಿಗೆ ಹೇಗೆ ನಾವು ರೋಗಿಗಳಿಗೆ ಇವುಗಳನ್ನು ಮಾಡಿದ್ವಿ, ಅಪಾರ್ಟ್ಮೆಂಟ್ಗಳನ್ನು 2 ಎಕರೆ 3 ಎಕರೆ ಜಾಗಗಳಲ್ಲಿ ಒಂದೊಂದು ಬೇಲಿ ಹಾಕಿ ಅವು ಮಲಗೋದಕ್ಕೂ ವ್ಯವಸ್ಥೆ ಮಾಡಿ, ಆಮೇಲೆ ಟ್ರೈನಿಂಗ್ ಸೆಂಟರ್ ಇದೆ. ದೊಡ್ಡ ಕಾಲರ್ಗಳು ದೊಡ್ಡ ಹಾಕಿ ಒಳಗಾಕಿ ಕುಂಡಾನೆಗಳನ್ನ ಪಳಗಿಸೋದಕ್ಕೂ ಕೂಡ ಒಂದು ಸೆಂಟರ್ ಮಾಡಿದ್ದಾರೆ. ಜನ ಬಂದು ನಿಂತ್ಕೊಂಡು ನೋಡೋಕ್ಕೂ ಮಾಡಿದ್ದಾರೆ. ಅದೊಂದು ಅತ್ಯಂತ ಸುಂದರವಾದ ಜಾಗ, ಹೊರಗಡೆ ಇರೋ ಜಾಗ. ಜೊತೆಗೆ ನಿಮ್ಗೊಂದು ಹೇಳ್ತೀನಿ, ಆ ಊರು ಜನವೇ ಇಲ್ಲದಿರ್ತಕ್ಕಂಥ ಜಾಗದಲ್ಲಿ ಮಾಡಿಬಿಟ್ರು. ಇವತ್ತು ನೀವು ಹೋದ್ರೆ ಅದೊಂದು ಸಿಟಿ ಆಗ್ಬಿಟ್ಟಿದೆ. ಅದು ಕ್ಯಾಂಡಿ ಟು ಕೊಲಂಬೋ ರೋಡಿನ ಇನ್ನ 3-4 ಕಿಲೋಮೀಟರ್ ದೂರ ಒಳಗೆ ಹೋಗ್ಬೇಕಾಗ್ತದೆ. ಮೋಹನ್ ಕುಮಾರ್ ಅವರು 2 ಸರಿ ಹೋಗಿ ಬಂದಿದ್ದಾರೆ. ಅಲ್ಲಿಂದ ಅಲ್ಲಿವರೆಗೆ 1 ಇಂಚ್ ಜಾಗ ಇಲ್ಲ. ಹೋಮ್ ಸ್ಟೇ, ರೆಸಾರ್ಟ್ಗಳು, ಅಂಗಡಿಗಳು, ಇಲ್ಲಿಂದ ಅಲ್ಲಿ ತನಕ. ನನಗೆ ಆನೆಗಳು ಹೋಗೋ ಜಾಗ, ಈ ಹೊಳೆಗೆ ಹೋಗೋ ಜಾಗ ನೋಡಿದೆ, ಅದು ಒಂದು ದೊಡ್ಡ ಸಿಟಿ. ನಿಮ್ದು ಯಾವ್ದು ಸಕಲೇಶ್ಪುರ ಹಾಸನದ ಗಾಂಧಿ ಬಜಾರ್ ಒಳಗಡೆ ಹೋಗ್ತಿರಲ್ಲ, ಆ ಫೀಲಿಂಗ್ಸ್ ಬರುತ್ತೆ. ಆನೆಗಳು ಅಲ್ಲಿ ತುಂಬಾ ಜನ ಬರ್ತಾರೆ. ಹಾಗಾಗಿ ಅದೇನಾಗಿದೆ, ಒಂದು ನಗರ ನಿರ್ಮಾಣ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ, ಹಳ್ಳಿ ಅಭಿವೃದ್ಧಿ ಆಗಿದೆ. ಮತ್ತೆ ಪ್ರವಾಸೋದ್ಯಮದೊಳಗೆ 20 ಕೋಟಿಯಷ್ಟು ಹಣ ಜನರಿಗೆ ಸರ್ಕಾರಕ್ಕೆ ಸಿಗ್ತಾ ಇದೆ, ಉದ್ಯೋಗ ಸೃಷ್ಟಿಯಾಗಿದೆ, ಸಮಸ್ಯೆ ಬಗೆಹರಿದಿದೆ. ಏನು ಕಳುಗಾಲ್ ಅವರ ಕುಟುಂಬದ 5 ಜನ ಸತ್ರು ಮತ್ತು ನನ್ನ ಭಾಗದ ಜನ ಸಾಯ್ತಾರೆ ಅಂತ ಒಂದು ಒತ್ತಡ ಇದೆಯಲ್ಲ, ತನಗೆ ಒತ್ತಡ ಇದೆಯಲ್ಲ, ಆ ಥರದ ರಾಜಕಾರಣಿ ಅವನ ಫೋಟೋ ಹಾಕಿ ಒಂದು ವಿಗ್ರಹನೇ ಮಾಡಿ ಇಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಒಂದು ಕ್ಯಾಂಪ್ ಆಗಿದೆ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು, ಟೀಕೆ ಮಾಡ್ತಾ ಇಲ್ಲ, ಬರ್ರಿ ಮುಖ್ಯಮಂತ್ರಿಗಳನ್ನ ಮತ್ತು ಮಂತ್ರಿಗಳನ್ನ, ಅರಣ್ಯ ಮಂತ್ರಿಗಳನ್ನ, ಕೆಲವು ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ, ಒಂದು ನಿಯೋಗ ಹೋಗ್ತೀವಿ. ನಾವು ಹೇಳ್ತಾ ಇದೀವಿ, ಸರ್ಕಾರದ ಪ್ರತಿನಿಧಿಗಳು, ಮಂತ್ರಿಗಳಾದ್ರೆ ಮಂತ್ರಿಗಳು, ಪ್ರೆಸ್ನವರು ನೀವು ಸೇರ್ಕೊಂಡಂಗೆ. ಪತ್ರಿಕಾಗೋಷ್ಠಿಯಲ್ಲಿ ಗ್ರೋವರ್ಸ್ ಫೆಡರೇಷನ್ ಮಾಜಿ ಅಧ್ಯಕ್ಷ ಎಚ್.ಡಿ. ಮೋಹನ್ ಕುಮಾರ್, ಮಾಜಿ ಕಾರ್ಯದರ್ಶಿ ಕೆ.ಬಿ. ಕೃಷ್ಣಪ್ಪ ಇತರರು ಉಪಸ್ಥಿತರಿದ್ದರು.